ರಾಜ್ಯಸಭಾ ಸದಸ್ಯ ರಾಘವ್ ಛಡ್ಡಾ ಬಗ್ಗೆ. ಯಾಕೆ ರಾಘವ್ ಛಡ್ಡಾ ಬಗ್ಗೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂದರೆ, ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಅದು ಬರೋಬ್ಬರಿ ₹3 ಲೀಟ್ರಿಗೆ. ಆದರೂ ಕೂಡ ರಾಘವ್ ಛಡ್ಡಾ ಏನೂ ಮಾತಾಡಿಲ್ಲ. ಇಡೀ ದೇಶಾದ್ಯಂತ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಇವತ್ತಿನ ಹಾಟ್ ಟಾಪಿಕ್ಕೇ ಇದು. ಆದರೆ ಶ್ರೀಮಾನ್ ರಾಘವ್ ಛಡ್ಡಾ ಮಾತಾಡಿಲ್ಲ. ಎಲ್ಲರನ್ನು ಬಿಟ್ಟು ರಾಘವ್ ಛಡ್ಡಾ ಯಾಕೆ ಮಾತಾಡಬೇಕಿತ್ತು ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಹೇಳ್ತೀನಿ. ಹಿಂದೆ ಇದೇ ರಾಘವ್ ಛಡ್ಡಾ ನಾನು ಜನಸಾಮಾನ್ಯರ ಪ್ರತಿನಿಧಿ, ಅಫ್ಕೋರ್ಸ್ ಅವರು ಆಮ್ ಆದ್ಮಿ ಪಕ್ಷದಿಂದ ರಾಜ್ಯಸಭಾ ಸದಸ್ಯರಾಗಿದ್ದರು ಭಾಳ ಚಿಕ್ಕ ವಯಸ್ಸಿಗೆ. ನಾನು ಜನಸಾಮಾನ್ಯರ ಪ್ರತಿನಿಧಿ ಅಂತ ಅವರು ಬಿಂಬಿಸ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಅಂತ ವಿಶೇಷವಾಗಿ ಬುದ್ಧಿ ಮತ್ತು ಹಣವನ್ನು ಖರ್ಚು ಮಾಡ್ತಾಯಿದ್ರು. ಆದರೆ ಅವರು ಎತ್ಕೊತಿದ್ದಂಥ ಜನಸಾಮಾನ್ಯರ ವಿಷಯ ಎಂಥದ್ದು ಗೊತ್ತಾ? ಏರ್ಪೋರ್ಟ್ನಲ್ಲಿ ಸಮೋಸಾಗೆ ಜಾಸ್ತಿ ದುಡ್ಡು ಅಂತ. ನಾನು ಒಂದು ಎಕ್ಸಾಂಪಲ್ ಹೇಳಿದೆ. ಈ ಥರದನ್ನು ಸಂಸತ್ನಲ್ಲಿ ತಾನು ಚರ್ಚೆ ಮಾಡ್ತೀನಿ, ಹಾಗಾಗಿ ನಾನು ಜನಸಾಮಾನ್ಯರ ಪ್ರತಿನಿಧಿ, ಬಡವರ ಪ್ರತಿನಿಧಿ, ಮಧ್ಯಮ ವರ್ಗದವರ ಪ್ರತಿನಿಧಿ ಅಂತ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ರು. ಈಗ ಆಮ್ ಆದ್ಮಿ ಪಕ್ಷಕ್ಕೆ ದೋಖಾ ಮಾಡಿ, ನಾನು ಗುಡ್ ಬೈ ಹೇಳಿ ಅಂತ ಹೇಳಿಲ್ಲ, ಮೋಸ ಮಾಡಿ BJPಗೆ ಸೇರಿಕೊಂಡಿದ್ದಾರೆ. BJPಗೆ ಸೇರಿದ ಮೇಲೆ ಪತ್ತನೇ ಇಲ್ಲ. ಒಂದು ಟ್ವೀಟ್ ಇಲ್ಲ, ಪ್ರೆಸ್ ಮೀಟ್ ಇಲ್ಲ, ಅಥವಾ ಒಂದು ಮೀಡಿಯಾ ಇಂಟರ್ವ್ಯೂ ಇಲ್ಲ.